ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾಗಿ ಬಿಜಿ ಶೆಟ್ಕಾರ್ ಹಾಗೂ ಉಪಾಧ್ಯಕ್ಷರಾಗಿ ಡಾಕ್ಟರ್ ರಜನೀಶ್ ವಾಲಿ ಮತ್ತು ಸೋಮಶೇಖರ್ ಪಾಟೀಲ್ ಗಾದ್ಗೆ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. 2025ರಿಂದ 2030ರ ಅವಧಿಗೆ ಸಂಸ್ಥೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಚುನಾವಣೆ ಘೋಷಣೆ ಆಗಿತ್ತು. ಆದರೆ ಒಂದೊಂದು ಸ್ಥಾನಗಳಿಗೆ ಒಂದೊಂದು ನಾಮಪತ್ರ ಬಂದ ಹಿನ್ನೆಲೆ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಸೇರಿದಂತೆ 19 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯನ್ನ ಮಾಡಲಾಗಿದೆ. ಹಾಗಾಗಿ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಜಿ ಶೆಟ್ಕಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ಡಾಕ್ಟರ್ ರಜನೀಶ್ ವಾಲಿ ಮತ್ತು ಸೋಮಶೇಖರ್ ಪಾಟೀಲ್ ಗಾದ್ಗೆ ಅವರು ಕೂಡ ಆಯ್ಕೆಯಾಗಿದ್ದಾರೆ. 2025ರಿಂದ 2030ರ ಅವಧಿಗೆ ನಡೆದಂತ ಚುನಾವಣೆ ಇದಾಗಿದೆ. 29ನೇ ವಾರ್ಷಿಕ ಸಭೆಯಲ್ಲಿ ಚುನಾವಣಾ ಅಧಿಕಾರಿಗಳು ಈ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸಂಸ್ಥೆಯ ಅಧ್ಯಕ್ಷರಾಗಿ ಬಿಜಿ ಶೆಟ್ಕಾರ್, ಉಪಾಧ್ಯಕ್ಷರಾಗಿ ಡಾಕ್ಟರ್ ರಜನೀಶ್ ವಾಲಿ ಮತ್ತು ಸೋಮಶೇಖರ್ ಪಾಟೀಲ್ ಮತ್ತು ಗೌರವ ಕಾರ್ಯದರ್ಶಿಯಾಗಿ ಡಾಕ್ಟರ್ ವೀರೇಂದ್ರ ಶಾಸ್ತ್ರಿ, ಜಂಟಿ ಕಾರ್ಯದರ್ಶಿಯಾಗಿ ರಾಜಶೇಖರ್ ಮಿಲ್ಟ್ಕರಿ ಮತ್ತು ಖಜಾನ್ಸಿಗಳಾಗಿ ಮಡಿವಾಳಪ್ಪ ಗಂಗಶೆಟ್ಟಿ ಮತ್ತು ಸದಸ್ಯರಾಗಿ ಭರತ್ ಶೆಟ್ಕಾರ್, ಕಂಠಪ್ಪ ಪಾಟೀಲ್ ಮತ್ತು ಪಿ ನಾರಾಯಣರಾವ್, ವೀರ್ ಕುಮಾರ್ ಮಾಜ್ಗೆ, ಪ್ರಕಾಶ್ ಪಾಟೀಲ್, ಅಶೋಕ್ ರೆಜಂತಲ್, ಸೂರ್ಯಕಾಂತ್ ಅಲ್ಮಜೆ, ಸುನಿಲ್ ಮೋಟಿ, ಕಪಿಲ್ ಹುಗಾರ್, ಅದೇ ರೀತಿ ಜಯೇಶ್ ಕುಮಾರ್, ಸಚ್ಚಿದಾನಂದ್ ಛಿದ್ರೆ, ವಿಜಯ್ ಲಕ್ಷ್ಮಿ ಚೋಂಡೆ ಮತ್ತು ಸೀಮಾ ಕುಲಕರ್ಣಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಿನ್ನೆ ನಡೆದಂತ 29ನೇ ವಾರ್ಷಿಕ ಸಭೆಯಲ್ಲಿ ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಇನ್ನು ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಬಿಜಿ ಶೆಟ್ಕಾರ್ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮನ್ನ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಿದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಜಿಲ್ಲೆಯ ಪ್ರವಾಸೋದ್ಯಮ ಹಾಗೂ ಉದ್ಯಮದ ವೃದ್ಧಿಗಾಗಿ ಶ್ರಮಿಸುವುದಾಗಿ ಅವರು ಭರವಸೆಯನ್ನು ನೀಡಿದ್ದಾರೆ. ಹಾಗಿದ್ರೆ ಶೆಟ್ಕಾರ್ ಅವರು ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಭಾಳ ಇವತ್ತಿನ ಈ 29ನೇ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಎಲೆಕ್ಷನ್ ಆಫೀಸರ್ ಆಗಿರುವಂತಹ ಅಧಿಕಾರಿಗಳು ಚುನಾವಣೆ ಅವಿರೋಧವಾಗಿ ಆಗಿದೆ, ಅದರ ಫಲಿತಾಂಶವನ್ನು ಇವತ್ತಿನ ದಿವಸ ಅನೌನ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ನನ್ನನ್ನು ಅಧ್ಯಕ್ಷನಾಗಿ ಮುಂದಿನ ಟೆನ್ಯೂರಿಗಾಗಿ 25ರಿಂದ 30ರವರೆಗೆ 5 ವರ್ಷದ ಸಲುವಾಗಿ ಅಧ್ಯಕ್ಷನಾಗಿ ನನಗೆ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಆಗಿ ಸಲುವಾಗಿ ಎಲ್ಲ ಸದಸ್ಯರಿಗೆ, ಆಡಳಿತ ಮಂಡಳಿಗೆ, ಎಲ್ಲ ಉಪಾಧ್ಯಕ್ಷರಿಗೆ, ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾವ ರೀತಿ ಮೊದಲು ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಕೆಲಸ ಮಾಡ್ತಾಯಿದೆ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನಿಮ್ಮೆಲ್ಲರ ಸಹಯೋಗದಿಂದ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಬಿಸ್ನೆಸ್ ಡೆವಲಪ್ಮೆಂಟ್, ವಿಶೇಷವಾಗಿ ಟೂರಿಸಂ ಡೆವಲಪ್ಮೆಂಟ್ ಸಲುವಾಗಿ ವಿಶೇಷ ಪ್ರಯತ್ನ ಮಾಡಿ ಜನರು ಬೀದರ್ಗೆ ಬರುವಂಗೆ ಮಾಡುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ನಮ್ಮ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಎಲ್ಲ ಸದಸ್ಯರು ಒಮ್ಮನಸ್ಸಿನಿಂದ ಯುನಾನಿಮಸ್ ಆಗಿ ಎಲೆಕ್ಷನ್ ಆಗಲಾರ್ದೆ ಏನು ಈ ಬಾಡಿ ಹೊಸದಾಗಿದೆ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವ್ರದ್ದು ಎಲ್ಲ ಸಹಯೋಗ ಅಭಿವೃದ್ಧಿಯಲ್ಲಿ, ಜಿಲ್ಲೆ ಅಭಿವೃದ್ಧಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಸಲ ನಿಮ್ಮೆಲ್ಲರಿಗೂ ಧನ್ಯವಾದ.